ಏನು ಹೆದ್ರ ಪುಕ್ಲ ಇದ್ದಾನೆ, ಭಾಳ ಕಡೆ ಹೆದರ್ತಾನೆ ಎಲ್ಲದಕ್ಕೂ. ಹೊಟ್ಟೆ ಯಾವ ಗೇಮು ಆಡಕ್ಕೆ ಹೋಗಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡೇ 2 ಇನ್ ಬ್ಯಾಂಗ್ಳೂರ್. ಮಡಿವಾಳದ ಫುಡ್ ಸ್ಟ್ರೀಟಿಗೆ ನಾವು ಇವತ್ತು ಬಂದಿದ್ದೀವಿ. ಬಂದ್ಬಿಟ್ಟು ಕ್ಲಬ್ ಶಬೈ ನಾನು ಅಭಿ ಬಂದು ಇಲ್ಲಿ ಯಾವಾಗೂ ನಮ್ಗೆ ಏನಾದ್ರು ಸ್ಪೆಷಲ್ ಆಗಿ ತಿನ್ಬೇಕಂದ್ರೆ ಇಲ್ಲಿ ಬರ್ತೀವಿ. ಇಲ್ಲಿ 140 ರೂಪೀಸಿಗೆ ಇದು ಸಿಗುತ್ತೆ, ಶವಾಯಿ ಅಂತೇಳಿ ಒಂದು ಪ್ಲೇಟ್ ಸಿಗುತ್ತೆ. ಅದರಲ್ಲಿ ತಂದೂರು ರೊಟ್ಟಿನೂ ಚಿಕನ್ ಗ್ರಿಲ್ ಚಿಕನ್ ಕೊಡ್ತಾರೆ, ಸ್ವಲ್ಪ ಮಸಾಲೆ ಹಾಕೊಡ್ತಾರೆ. ಎಕ್ಸ್ಟ್ರಾ ನಾವು ತಂದೂರು ರೊಟ್ಟಿ ತೊಗೊಂಡಂಗೆ 20 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವು ಅಂತೀವಿ ತಂದೂರು ಕೊಪ್ಪಳಿಗೆ ಹೋಗ್ತೀವಿ. ತುಂಬ ಟೇಸ್ಟಿಯಾಗಿದೆ. ಯು ಮಸ್ಟ್ ಟ್ರೈ ದಿಸ್ ಶವಾಯ್ ಜಸ್ಟ್ ಫಾರ್ 140 ರೂಪೀಸ್. ಇವಾಗ ನಾವು ಹೋಗ್ತಿರೋದು ಕಣ್ಣೂರು ಕಾಕ್ಟೇಲ್ ಹತ್ರ. ಸೊ ಪಪ್ಪಾಯ ಕಾಕ್ಟೇಲ್ ಜ್ಯೂಸ್ ಇಲ್ಲಿ ಮಾಡಿಕೊಡ್ತಾರೆ. ನಿಜವಾಗ್ಲೂ ಗೈಸ್, ಇಟ್ ವಾಸ್ ಸೋ ಟೇಸ್ಟಿ. ಇಲ್ಲಿ ಜನ ಬಂದಿರೋದೇ ಪಪ್ಪಾಯ ಕಾಕ್ಟೇಲನ್ನು ಕುಡಿಲಿಕ್ಕೆ. ಜಸ್ಟ್ ಫಾರ್ 70 ರೂಪೀಸ್ಗೆ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಜಸ್ಟ್ ಟ್ರೈ ಮಾಡಿ ನೋಡಿ ನೀವು ಬಂದಾಗ. ಅದಾದಮೇಲೆ ನಾವು ಹೋಗಿದ್ದು ನನ್ನ ಬೆಸ್ಟ್ ಫ್ರೆಂಡು ಅನಿತಾನ ಮೀಟ್ ಆಗಲಿಕ್ಕೆ. ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ನಮ್ಮ ಫ್ರೆಂಡ್ಸು ತುಂಬ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ ಡೇ ಟು ಡೇ ಲೈಫಲ್ಲಿ ನಾವು ಅವ್ರನ್ನ ತುಂಬ ನೆನೆಸ್ತಾ ಇರ್ತೀವಿ, ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಆಫ್ಟರ್ 10 ಇಯರ್ಸು ಅನಿತಾನ ಮೀಟ್ ಆದಾಗ ಎಷ್ಟು ಖುಷಿ ಆಯ್ತು ಅಂದರೆ ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ. ಅದಾದಮೇಲೆ ನಾವು ಬಂದಿದ್ದು ದುಬೈ ಲೂಲು ಮಾಲ್ಗೆ. ಅಲ್ಲ ಇದು ನಮ್ಮ ಬ್ಯಾಂಗ್ಳೂರಿನ ಲೂಲು ಮಾಲ್. ಈ ಮಾಲ್ಗೆ ಮೇನ್ ರೋಡಿಂದನೇ ಸಪ್ರೇಟ್ ಎಂಟ್ರಿ ಕೂಡ ಇದೆ. ಸೊ ಎಸ್ಕಲೇಟರ್ ಮೂಲಕ ನಾವು ಒಳಗಡೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ದ ಬೆಸ್ಟ್ ಮಾಲ್ ಅಂದರೆ ಅದು ಲೂಲು ಮಾಲ್. ಎಷ್ಟು ಸಾರಿ ಬಂದರೂ ಮತ್ತೆ ಬರಬೇಕು ಅನ್ಸೋ ಮಾಲ್ ಇದು. ಸೊ ಊಟ, ಶಾಪಿಂಗು, ಗೇಮ್ಸು ಒಂದೇ ದಿನದಲ್ಲಿ ಆಗುತ್ತೆ. ಇಲ್ಲಿ ಜಾಸ್ತಿ ಶಾಪಿಂಗಿಗೆ ಜನ ಬರ್ತಾರೆ. ಬಟ್ ನಾನು ಇವತ್ತು ಬಂದಿದ್ದು ಫನ್ ಟೂರ್ ಆಗಿ. ಇಲ್ಲಿ ಕಾರ್ಡ್ ಮಿನಿಮಮ್ ರೀಚಾರ್ಜ್ ವ್ಯಾಲ್ಯೂ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಎಲ್ಲರಿಗೂ ಸೂಟ್ ಆಗುವಂಥ ಗೇಮ್ಸು ತುಂಬ ಇದೆ. ಸೊ ನನ್ನ ಮಗ 2 ಇಯರ್ಸ್ ಆದರೂ ಕೂಡ ಸಾಫ್ಟ್ ಪ್ಲೇ ಏರಿಯಾನೇ ಇವ್ರಿಗೆ ಸಪ್ರೇಟ್ ಆಗಿದೆ. ಮತ್ತು ದೊಡ್ಡವರಿಗೆ 6-7 ಇಯರ್ಸ್ ಮಕ್ಕಳಿಗೆಲ್ಲ ಥ್ರಿಲ್ಲಿಂಗ್ ರೈಡ್ಸು, ಗೇಮ್ಸ್ ಎಲ್ಲ ತುಂಬ ಇರುತ್ತೆ. ಒಳ್ಳೆ ಪ್ಯಾಕೇಜಲ್ಲಿ ನಮ್ಗೆ ಸಿಗ್ಬಿಡುತ್ತೆ. ಏನು ಹೆದ್ರ ಪುಕ್ಲ ಇದ್ದಾನೆ, ಭಾಳ ಕಡೆ ಹೆದರ್ತಾನೆ ಎಲ್ಲದಕ್ಕೂ. ಹೊಟ್ಟೆ ಯಾವ ಗೇಮು ಆಡಕ್ಕೆ ಹೋಗಲ್ಲ. ಏಡನ್ಗೆ ಈ ಗೇಮ್ ಎಲ್ಲ ಹೊಸದಾಗಿದ್ರಿಂದ ಸ್ವಲ್ಪ ಆಟ ಆಡ್ಲಿಕ್ಕೆ ಅವ್ನು ತುಂಬ ಹೆದರ್ತಾರೆ. ಮುಖ ನೋಡಿ ಹೆಂಗೆ. ಇದು ಸ್ಕೂಲ್ ಬಸ್ ರೈಡು. ಕೊಕೊಮೆಲನ್ ಸಾಂಗಲ್ಲಿ ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್, ಆ ಥರ ಒಂದು ಫನ್ ಆಗಿರೋಂಥ ಒಂದು ಗೇಮ್ ಆಗಿತ್ತು. ನೆಕ್ಸ್ಟ್ 2 ಇಯರ್ಸ್ ಬೇಬೀಸಿಗೆಲ್ಲ ಟ್ರೈ ಮಾಡುವಂಥ ಒಂದು ಒಳ್ಳೆ ಗೇಮ್ ಅಂದರೆ ಸ್ಕ್ರೀನ್ ಬೇಸ್ಡ್ ರೈಡ್ ಗೇಮು. ಇದು ಮಕ್ಕಳು ರೈಡ್ ಮಾಡ್ತಾ ಹೋಗಬೇಕು. ಸ್ಕ್ರೀನ್ನಲ್ಲಿ ಕಾಣುವಂಥ ಬೇರೆ ಆಬ್ಜೆಕ್ಟ್ಸ್ಗಳನ್ನು ಹೀಗೆ ಕಂಟ್ರೋಲ್ ಮಾಡಿ ಹೆಚ್ಚೆಚ್ಚು ಪಾಯಿಂಟನ್ನು ಗಳಿಸ್ಬೇಕು. ಚಿಕ್ಕ ಮಕ್ಕಳಿಗಂತೂ ಇದು ಸೂಪರ್ ಫನ್ ಆಗಿರೋಂಥ ಒಂದು ಗೇಮ್ ಅಂತ ಹೇಳ್ಬೋದು. ಇಲ್ಲಿ ಮಜಾ ಏನಂದರೆ ಕಾರನ್ನು ಓವರ್ಟೇಕ್ ಮಾಡುವಾಗ ಸೀಟು ಕೂಡ ಕಾರಿನ ಜೊತೆಗೆ ಮೂವ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ರೇಸ್ ಟ್ರ್ಯಾಕ್ನಲ್ಲಿ ಕಾರ್ ಓಡಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲನ್ನು ಕೊಡುತ್ತೆ. ಸೊ ಇಲ್ಲಿ ಅಡ್ವೆಂಚರ್ ಗೇಮ್ ಆಡಕ್ಕೆ ಬಂದಿದ್ದೀವಿ. ಸಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಸೂಪರ್ ಸ್ಪಾಟ್ ಅಂದರೆ ಅದು ಟ್ರಾಂಪೋಲಿನ್ ಝೋನು. ಇಲ್ಲಿ ಮಕ್ಕಳು ಫುಲ್ ಮಜಾ ಮಾಡ್ತಿರ್ತಾರೆ, ಜಂಪ್ ಮಾಡ್ತಾ, ನಗ್ತಾ, ಎಂಜಾಯ್ ಮಾಡ್ತಾ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎನರ್ಜಿ ಅಂತೂ ಫುಲ್ ಡ್ರೈನ್ ಆಗಿಬಿಟ್ಟಿರುತ್ತೆ. ಫನ್ ಮಾತ್ರ ಡಬಲ್ ಆಗಿರುತ್ತೆ. ಅಮ್ಮನ ಕೈಯಲ್ಲಿ ಹಾಕಕ್ಕೆ ಒಂದು ಬ್ಯಾಚ್ ಕೊಟ್ಟಿದ್ರು. ಅವಳ ಬಾಲ್ಸ್ ಅಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ತೆರ್ಕಮ್ಮ, ಎಸ್ ಸರ್ಚ್ ಫಾರ್ ಇಟ್. ಅಂಡ കിട്ടത്തില്ലപ്പാ കളിച്ചോ, എത്ര വേണേലും കളിച്ചോ. സ്ലൈഡിങ് അപ്പുറത്തുനിന്ന് വരണം. അവിടെ തന്നെ ചാടിക്കോ. ബോക്സിങ് ചെയ്. അടിക്കേ. ನೆಕ್ಸ್ಟ್ ಅಮ್ಮು ಆಡ್ತಿರೋದು ಟಾರ್ಗೆಟ್ ಶೂಟಿಂಗ್ ಗೇಮು. ಅಂದರೆ ಗನ್ ಹಿಡಿದು ಟಾರ್ಗೆಟ್ಸ್ಗಳನ್ನು ಇಟ್ಟಿರ್ತಾರೆ. ಅದಕ್ಕೆ ಕರೆಕ್ಟ್ ಗುರಿ ಇಟ್ಟು ಹೊಡಿಬೇಕು. ಎಷ್ಟು ಕರೆಕ್ಟಾಗಿ ಹೊಡಿತೀವೋ ಅಷ್ಟು ಹೆಚ್ಚು ಸ್ಕೋರನ್ನು ಸಿಗುತ್ತೆ. ಫ್ರೆಂಡ್ಸ್ ಎಲ್ಲ ಇದ್ರೆ ಅಂತೂ ಇದು ಫುಲ್ ಥ್ರಿಲ್ಲಿಂಗ್ ಗೇಮ್ ಅಂತ ಹೇಳ್ಬೋದು.
ನೆಕ್ಸ್ಟ್ ನಾವು ಆಡ್ತಿರೋದು ಮ್ಯಾಡ್ ಸೈಂಟಿಸ್ಟ್ ಶೂಟಿಂಗ್ ಗೇಮು. ಇಲ್ಲಿ ಸೈಂಟಿಸ್ಟ್ ಲ್ಯಾಬ್ ಥೀಮಲ್ಲಿ ತಲೆಬುರುಡೆ ಮತ್ತು ಇನ್ನೂ ಕ್ರೇಜಿ ಸೆಟಪ್ನ ಮಾಡಿರ್ತಾರೆ. ನಮ್ಮ ಟಾಸ್ಕ್ ಏನಂದರೆ ಗನ್ ಹಿಡಿದು ಟಾರ್ಗೆಟ್ಗೆ ಪರ್ಫೆಕ್ಟಾಗಿ ಶೂಟ್ ಮಾಡಬೇಕು. ಪ್ರತಿಯೊಂದು ಅಂದರೆ ಸರಿಯಾದ ಶಾಟ್ಗೆ ಸೌಂಡ್ ಎಫೆಕ್ಟ್ ಬರೋದ್ರಿಂದ ಗೇಮ್ ತುಂಬ ಎಕ್ಸೈಟಿಂಗ್ ಅನಿಸುತ್ತೆ ಮತ್ತು ನಮ್ಮ ಏಮ್ ಕೂಡ ಎಷ್ಟು ಶಾರ್ಪ್ ಆಗಿದೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಆಡ್ತಾ ಇರೋದು ಬಂಪರ್ ಕಾರ್ಸ್ ಅಂತ. ಇದು ಅಂದರೆ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಎಲ್ಲರೂ ಆಡ್ಬೋದಾದಂಥ ಒಂದು ಒಳ್ಳೆ ಗೇಮ್ ಅದು. ನಾವು ಗಾಡಿಯನ್ನು ಓಡಿಸೋವಾಗ ನಮ್ಮ ಅಪೋಸಿಟ್ ವ್ಯಕ್ತಿ ಅಂದರೆ ಅವ್ರ ಗಾಡಿಗೆ ಏನಾದರೂ ಡಿಕ್ಕಿ ಹೊಡೆದ್ರೆ ಎಷ್ಟು ಫನ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲೇ ನೋಡಿ. ನೆಕ್ಸ್ಟು ಅಮ್ಮು ಆಡ್ತಿರೋದು ಸೂಪರ್ ಸ್ಲೈಡ್ ಗೇಮು. ಅಂದರೆ ಮೊದಲು ಮೇಲಕ್ಕೆ ಹತ್ತಬೇಕು, ಹತ್ತಿದ ನಂತರ ಒಂದೇ ಜಾರ್ನಲ್ಲಿ ಕೆಳಗೆ ಹಿಂಗೆ ಬರಬೇಕು. ನೋಡೋಕೆ ಇದು ತುಂಬ ಸಿಂಪಲ್ ಅನಿಸಿದ್ರು ಕೂಡ ಜಾರೋವಾಗ ಸಿಗುವಂಥ ಒಂದು ಥ್ರಿಲ್ಲು ಫನ್ನು ಬೇರೆ ಲೆವೆಲ್ಲೇ ಆಗಿರುತ್ತೆ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನಾವಂತೂ ಕೂಡ ಫನ್ ಟೂರಾ ಗೇಮ್ಸ್ನ ತುಂಬ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಫನ್ ಟೂರಾಗೆ ವಿಸಿಟ್ ಮಾಡಿದರೆ ಯಾವ ಗೇಮ್ ನಿಮಗೆ ತುಂಬ ಇಷ್ಟ ಆಯಿತು, ಮಕ್ಕಳ ಜೊತೆಗೆ ಹೇಗೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಟೇಕ್ ಕೇರ್, ಬಾಯ್.